ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಬ್ಯಾಟ್ರಾಂಪುರಕ್ಕೆ ಹೋಗ್ತಿದ್ದೀವಿ. ಹೌದು ಗೈಸ್, ಪ್ರೀತಮ್ ಅವ್ರ ಮನೆಗೆ. ಏನು ಕೇಳು? ಆರ್ಕೆಸ್ಟ್ರಾಗೆ ಹೋಗ್ತಾ ಇದ್ದೀವಿ. ಹೋಗ್ತಿದ್ದೀವಿ. ಫುಲ್ ದೊಡ್ಡ ಗಣೇಶ ಕುಣ್ಸವ್ರೆ. ಅದಕ್ಕೆ ಗಣೇಶ ಬಿಡೋ ದಿನ ಹೋಗಕ್ ಆಗಲ್ಲ, ಸಂಡೇ ಏನೋ ಬಿಡ್ತಾರೆ. ನಾವ್ ಅವಾಗ ಒಂದ್ಸಲಿ ಹೋಗಿದ್ರಿ, ಒಂದು 5-6 ವರ್ಷದಿಂದ. ಲಾಸ್ಟ್ ಟೈಮ್ ನಾಯಿ ಕಚ್ಬಿಟ್ಟಿತ್ತು, ನೈಟ್ ನಾಯಿ ಕಚ್ಬಿಟ್ಟಿತ್ತು. ಅದಕ್ಕೆ ಇವಾಗ ನಾಯಿ ನುಡ್ಕೊಂಡು ಹೋಗ್ತಾ ಇದೀವಿ. ಗಣೇಶ್ ಬಿಡಕ್ ಬಂದಾಗ ಅದಕ್ಕೆ ಇವಾಗ ನಾವು 3 ಜನ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಫೋನ್ ಮಾಡಿದ್ದ, ಅಪ್ಪು ಬನ್ರಿ ಅಂತ. ಹೋಗಿ ಅಲ್ಲೋಗಿ ಸಿಗೋಣ ಗೈಸ್. ಜೋರಾಗಿ ಮಳೆ ಬೀಳ್ತಾ ಇತ್ತು. ಆರ್ಕೆಸ್ಟ್ರಾ ಏನಾಗುತ್ತೋ ಗೊತ್ತಿಲ್ಲ, ಫುಲ್ ಮಳೆ. ಈ ಗಣೇಶ ಎಷ್ಟು ಚೆನ್ನಾಗಿತ್ತು. ಇದು ಬಂದು 17 ಫೀಟ್ ಅಂತೆ. ಆಮೇಲೆ 1.5 ಟನ್ kg ಇದೆಯಂತೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಕ್ಕೆ. ಸಂಜನಾ ಅವ್ರ ಊರಲ್ಲಿ ಶುರುನೇ ಆಗಿಲ್ಲ ಆರ್ಕೆಸ್ಟ್ರಾ. ಪಾಪ ಮಳೆ ಬಿದ್ದು ಇವಳ್ದೆ ಫುಲ್ ಇನ್ಚಾರ್ಜ್. ಫುಲ್ಲು ಮಳೆ ಬೀಳ್ತಾ ಇತ್ತು. ಇವಾಗ ಶುರು ಮಾಡ್ತಾರೇನೋ ಗೊತ್ತಿಲ್ಲ. ನೋಡಿ ಗೈಸ್, ರುಚಿತ ಹಾಸ್ಟೆಲ್ಗೆ ಹೋಗ್ತಾವೆ. ಹಾಯ್ ಮಾಡ್ರಿ ಕದಡಮ್ಮ. ಗೈಸ್, ಇವ್ರು ನಮ್ ದೊಡಮ್ಮ ರೇಖಾ ದೊಡಮ್ಮ ಅಂತ. ನ್ಯೂ ಎಂಟ್ರಿ, ಫಸ್ಟ್ ಟೈಮ್ ನಮ್ ವ್ಲಾಗಲ್ಲಿ ಬರ್ತಾ ಇರೋದು. ರುಚಿತನ್ ಸೆಂಡ್ ಆಫ್ ಮಾಡಕ್ ಬಂದಿದ್ದೀರಲ್ಲ ಹಾಸ್ಟೆಲ್ಗೆ. ಇನ್ ಯಾವಾಗ ರುಚಿತ ರಿಟರ್ನು? ಪಾಪ. ನೋಡಿ ಗೈಸ್, ನಾನು ರುಚಿತ ಮೀಟ್ ಮಾಡು ಅಂತ ಇದ್ಲು. ಲಾಸ್ಟ್ ಡೇ ಮೀಟ್ ಮಾಡಿದೆ. ಇದು ಸಾಧು ಸನ್ನಿಧಿ ಟ್ವಿನ್ಸ್ ಇವ್ರಿಬ್ರು. ಇದೇನ್ ರುಚಿತ ಸಮಾಚಾರ? ರುಚಿತ ತುಂಬಾ ಶೈ ಅಂತೆ ಮಾತಾಡಕ್ಕೆ. ಬೇರೆ ಟೈಮಾಗ ಮಾತಾಡ್ತೀಯಾ? ಅದು ಬೇರೆ ಟೈಮ್. ಪಾಪ ಫುಲ್ ಅಳ್ತಾವಳೆ. ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ. ಶಾಪಿಂಗ್ ಟೈಮ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದು ಸ್ಯಾಟರ್ಡೇ, ಕಾಲೇಜ್ಗೆ ಹೋಗಬೇಕು. ಆಲ್ಮೋಸ್ಟ್ ಟೈಮ್ 8:30 ಆಯ್ತೇನೋ. ಗಗನನಾಗ ವೆಯ್ಟ್ ಮಾಡ್ತಿದ್ದೀನಿ, ಡ್ರಾಪ್ ಮಾಡು ಅಂತ ಹೇಳಿದ್ದೆ ಅದಕ್ಕೆ. ಆಮೇಲೆ ಬ್ರೇಕ್ಫಾಸ್ಟ್ ಬಂದು ರಾಗಿ ಗಂಜಿ ಗೈಸ್. ಇವತ್ತು ನಮ್ಮನೇಲಿ ಡೈಲಿ ಮಾಡ್ತಾರೆ ರಾಗಿ ಗಂಜಿ ಪ್ಲಸ್ ಬ್ರೇಕ್ಫಾಸ್ಟ್. ಯಾರು ತಿನ್ನಬೇಕು ಅನಿಸುತ್ತೆ ಅದು ತಿನ್ಬೋದು, ಇಲ್ಲಾಂದರೆ ರಾಗಿ ಗಂಜಿ ಕುಡಿಬೇಕು ಅಂದರೆ ರಾಗಿ ಗಂಜಿ ಕುಡಿಬೋದು. ಬಟ್ ನನಗೆ ಈ ನಡುವೆ ರಾಗಿ ಗಂಜಿ ತುಂಬ ಇಷ್ಟ ಆಗಿಬಿಟ್ಟಿದೆ. ಗಗನನಾಗ ಒಂದು 8:50 ಹಂಗೆ ಬಾ ಅಂತ ಹೇಳಿದ್ದೀನಿ. ಸೊ ಬಂದಿದ್ದ ತಕ್ಷಣ ಕಾಲೇಜ್ಗೆ ಹೋಗಬೇಕು. ಆಮೇಲೆ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ನಿಮಗೂ ತೋರಿಸ್ತೀನಿ, ಹೇಳ್ತೀನಿ ಏನು ಪ್ಲ್ಯಾನ್ಸ್ ಅಂತ ಕಾಲೇಜಿಂದ ಬಂದಮೇಲೆ. ಸೊ ಓಕೆ, ಇನ್ನು ಮುಂದೆ ಸ್ಕೂಲ್ ಆಫ್. ಸೊ ಗೈಸ್, ಇವಾಗ ಕಾಲೇಜಿಂದ ಬಂದೆ. ಇವಾಗ ನಾನು ಛಾಯಾ ಆಮೇಲೆ ಪವಿ BYGಗೆ ಹೋಗ್ತಿದ್ದೀವಿ. ನಮ್ಮ ಮನೆ ಹತ್ರ ಇರೋ BYG. ಅವರೊಂದು 2 ಹಂಗೆ ಬರ್ತೀನಿ ಅಂದರು. ಆಲ್ಮೋಸ್ಟ್ ಅವ್ರಿಗೆ 1 hour ಬೇಕು ಬರೋಕ್ಕೆ ಅಲ್ಲಿಂದ. ನಂಗೊಂದು 5 ಮಿನಿಟ್ಸ್ ಅಷ್ಟೇ. ಸೊ ಇವಾಗ ರೆಡಿಯಾಗಿ ಬೇಗ ಹೋಗಬೇಕು, ಬನ್ನಿ. ಸೊ ಗೈಸ್, ನಾನು ರೆಡಿಯಾಗಿದ್ದಾಯಿತು. ಸೊ ಲೆಟ್ಸ್ ಗೋ. ಗೈಸ್ ನೋಡಿ, ಪವಿ ಫಸ್ಟ್ ಬಂದು ವೇಟ್ ಮಾಡ್ತಿದ್ದಾಳೆ. ನಾನು ಇವಾಗ ಬಂದೆ. ಪವಿನ ಎಷ್ಟು ದಿನ ಆದ್ಮೇಲೆ ನೋಡ್ತಿದ್ದೇನೆ ಗೊತ್ತಾ. ಹಾಯ್ ಮಾಡು. ಕುಂಟಿ ಬರ್ತಿದ್ದಾಳೆ. ಯಾಕೆ ಮೇಡಮ್, ಏನಾಯ್ತು ಮೇಡಮ್ ಕಾಲ್ಗೆ? ಏನಾಯ್ತು ಕಾಲ್ಗೆ? ಹೇಳ್ಬೇಕು, ಹೇಳು ಛಾಯಾ. ಗೈಸ್, ಇವಳಿಗೆ ಗಾಡಿ ಓಡ್ಸಕ್ಕೆ ಬರಲ್ಲ. ಗಾಡಿ ಓಡಿಸ್ತೀನಿ ಅಂತ ಗೋವಾದಲ್ಲಿ ಶೋ ಆಫ್ ಮಾಡಕ್ ಹೋಗಿ ಬಿದ್ಬಿಟ್ಟು ಬಂದವಳೆ ಕಾಲ್ ಮುರ್ಕೊಂಡು. ಛಾಯಾ ಮುಖ ಮಾರ್ಕ್ ತೋರ್ಸು. ಎಲ್ಲ ಹೋಗ್ಬಿಟ್ಟೈತೆ. ಇವ್ರಿಗಂತ ಯಾವಾಗ್ಲೂ ವೆಜ್ ಆರ್ಡರ್ ಮಾಡ್ತೀವಿ. ಯಾಕಂತ ರೀಸನ್ ಹೇಳು. ನೋಡಿ ಗೈಸ್, ತಿನ್ನು ಅಂದ್ರೂ ತಿನ್ನಲ್ಲ. ಛಾಯಾ ಲಾಸ್ಟ್ ಟೈಮ್ ಆದಿತ್ಯ ಹೋಟೆಲಲ್ಲಿ ಏನಂತ ಕೇಳಿದ್ದೀನಿ. ಆದಿತ್ಯ ಹೋಟೆಲಲ್ಲಿ ಬಿರಿಯಾನಿ ನಲ್ಲಿ ಚಿಕನ್ ಬೋನ್ ಎತ್ತಿ ಸೈಡಲ್ಲಿ ಇಟ್ಟಿದ್ರೆ ಬೋನ್ನು ತಿನ್ನು, ಇದ್ಯಾಕೆ ತಿನ್ನಲ್ಲ ಅಂತೆ. ನಾನು ಯಾವತ್ತೂ ತಿಂದಿಲ್ಲ, ತಿನ್ನೋರ್ನು ನೋಡಿಲ್ಲ. ಸೊ ನಾನು ಕೇಳಿದೆ. ಸೊ ನೋಡಿದಾಳೆ ಗೈಸ್, ಡವ್ ಅಂದ್ರೆ ನಮ್ ಜೊತೆನೆ ಎಷ್ಟಲ್ಲಿ ನೋಡೋಣ. ಬಟ್ ಒಂದಲ್ಲ ಒಂದಿನ ಪವಿಕ್ ಚಿಕನ್ ತಿನ್ನಿಸ್ತೀವಿ. ಗೈಸ್, ನಾನು ಮಶ್ರೂಮ್ ತಿಂತಿರ್ಲಿಲ್ಲ. ಮುಂಚೆ ಮಶ್ರೂಮ್ ತಿಂತಿದ್ದಿಲ್ಲ. ಮಶ್ರೂಮ್ ತಿಂತಾ ಇರ್ಲಿಲ್ಲ. ಅದೇನೋ ಅವ್ರ ಹೊಸ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಮಶ್ರೂಮ್ ನಾವೆಲ್ಲ ನಮ್ಮ ಮತ್ತೆ ಕೇಳ್ತಾಳೆ ಅವಳು. ಇವಾಗ ಏನೋ ಮಶ್ರೂಮ್ ಎಲ್ಲ ತಿನ್ನ ಸ್ಟಾರ್ಟ್ ಮಾಡಿದ್ದಾಳಂತೆ. ಇವಾಗ ಹೇಳ್ತಾವಳೆ. ನೋಡೋಣ. ಛಾಯಾ ಅಲ್ಲಿ ಹೋಗಿ ಡ್ರಿಲ್ ಡಾನ್ಸ್ ಮಾಡ್ತಾಳೆ.
ಗೈಸ್ ಇವರು ಚಾಯ ನೆನ್ನೆಯಿಂದ ಹೇಳಿದ್ಲು ನೀನು ಅಲ್ಲ ಬೆಳಗ್ಗೆ ಎಲ್ಲ ಹೇಳಿದ್ರು ಬೆಳಗ್ಗೆ ಹೇಳೋದು 1K ಆಗುತ್ತೆ 1K ಆಗುತ್ತೆ ಆಗಲ್ಲ ಚಾಯ ಸುಮ್ಮನೆ ಇರು ಅಂದರೆ ನೋಡಿದ್ರೆ ಇವಾಗ ಆಲ್ಮೋಸ್ಟ್ ಆಗಿದೆ ಇದು ಒಂದೇ ಒಂದು ಇವತ್ತು ಸೆಲೆಬ್ರೇಟ್ ಮಾಡಕ್ಕಂತ 1K ಹೆಂಗಂದ್ರೆ ಗೈಸ್ ಇನ್ನೂ ಜಾಸ್ತಿ ಆಗ್ತಾ ಹೋದ್ರೆ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಹೊಸ ಅಕೌಂಟು ಇನ್ನೂ 1 ಮಂತು ಆಗಿಲ್ಲ 2 ವೀಕ್ಸ್ ಅಂತ ಛಾಯಾ ಹೇಳ್ತಾಳೆ ಆಗುತ್ತೆ ಅಂತ ಪಾಸಿಟಿವ್ ಆಗಿರೋ ಆಗುತ್ತೆ ಅಂತ ಸೊ ವೇಟ್ ಮಾಡ್ತಿದ್ದೀರಿ ಆಮೇಲೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್ ಲೈಕ್ 1-2 ವೀಕ್ಸ್ ಆಯ್ತು ಅಷ್ಟೇ ನಾನು ಅಕೌಂಟ್ ಕ್ರಿಯೇಟ್ ಮಾಡಿ ನೋಡಿದ್ರೆ ಅಷ್ಟು ವ್ಯೂಸ್ ಎಲ್ಲ ಬರ್ತಿದೆ ಥ್ಯಾಂಕ್ ಯು ಹಂಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಇವರು ನನ್ನ ಬ್ಲಾಗ್ಸಲ್ಲೆಲ್ಲ ಬರ್ತಿರ್ತಾರೆ ಸ್ಟಾರ್ಟ್ ಮಾಡಿ 2 ವೀಕ್ಸೇ ಆಗಿರ್ಬೋದು ಆದರೆ ಅವ್ಳು ಯೂಟ್ಯೂಬಿಗೆ ಕೊಡ್ತಿರೋ ಡೆಡಿಕೇಶನ್ನು ಮತ್ತು ಇನ್ಸ್ಟಾಗ್ರಾಮಲ್ಲಿ ಅವಳು ಹಾಕ್ತಿರೋ ಎಫರ್ಟ್ಸ್ ಎಲ್ಲ ಚಿಕ್ಕ ಕ್ರಿಯೇಟರೇ ಆಗಿರ್ಬೋದು ಅವಳು ಮಾಡ್ತಿರೋ ಎಡಿಟಿಂಗ್ಗೆ ಅವಳು ಮಾಡ್ತಿರೋ ಪ್ರಯತ್ನಕ್ಕೆ ನಾವೆಲ್ಲರೂ ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದೀವಿ ಮಾಡೋಕ್ಕೆ ಹೇಟ್ ಕಾಮೆಂಟ್ಸ್ ಮಾತ್ರ ಮಾಡಬೇಡಿ ನಮ್ಮ ಹುಡುಗಿಗೆ ಹುಡ್ಕೊಬಂದು ಹೊಡಿತೀನಿ ನಾನು ಇಂಜಿನಿಯರಿಂಗು ಪವಿ ಇಂಜಿನಿಯರಿಂಗು ಋತು ಒಬ್ಬರು ಆರ್ಕಿಟೆಕ್ಟ್ ನಾನೇ ಕಂಪ್ಲೀಟ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮೇ ಕೊಡ್ತಿಲ್ಲ ಗೈಸ್ ಸ್ಟಡೀಸ್ ಇಸ್ ಮೇನ್ ಆಮೇಲೆ ಫ್ರೀ ಇದ್ದಾಗ ಮಾತ್ರ ಇದೆಲ್ಲ ಎಡಿಟ್ ಮಾಡ್ಕೊಳ್ತೀನಿ ಅದೇ ಗೈಸ್ ಅವಳು ಬ್ಯುಸಿ ಇರ್ಬೇಕಾದ್ರೂ ಅವಳು ಟ್ರೈ ಮಾಡ್ತಿದ್ದಾಳೆ ಯಾಕಂದ್ರೆ ಆರ್ಕಿಟೆಕ್ಚರಲ್ಲಿ ಎಷ್ಟು ಅಸೈನ್ಮೆಂಟ್ಸ್ ಇರುತ್ತೆ ಎಷ್ಟೆಲ್ಲ ಮಾಡಬೇಕು ಅಂತ ಇವ್ರಿಗೆಲ್ಲ ಗೊತ್ತು ಅವಳು ಅಲ್ಲ ಬರೀ ಯೂಟ್ಯೂಬ್ ನೋಡ್ಬಿಟ್ಟು ಅವಳ ಲೈಫ್ ಇಷ್ಟು ಸಿಂಪಲ್ ಆಗಿದೆ ಅವಳು ಏನು ಮಾಡಲ್ಲ ಓಡಾಡ್ಕೊಂಡೇ ಇರ್ತಾಳೆ ಅಂದರೆ ಇಲ್ಲ ಅವಳು ದಿನ ಕಾಲೇಜ್ಗೆ ಹೋಗ್ತಾಳೆ ಒಂದಿನೂ ಮಿಸ್ ಮಾಡಲ್ಲ ಇವತ್ತು ಬೆಳಗ್ಗೆನೂ ಕಾಲೇಜ್ಗೆ ಹೋಗಿ ಬಂದಿದ್ದೀನಿ ಸೊ ಹಾಗೆ ಸ್ಟೂಡೆಂಟ್ ಒಂದು ಕ್ಲಾಸ್ ಇವತ್ತು ನಾನು ಸುಮ್ಮನೆ ಹೋಗ್ಬಿಟ್ಟು ಬಂದೆ ಸ್ಟೂಡೆಂಟ್ ಅವಳು ಎಲ್ಲಿಂದ ದಾಸರಳ್ಳಿಯಿಂದ ಬಂದಿದ್ದಾಳೆ ಇವಳು ಹೆಣ್ಣೂರು ನಾನು 5 ನಿಮಿಷ ಇವ್ರಿಬ್ರು ಪಾಪ ಎಷ್ಟು ದೂರದಿಂದ ನಾನು ಇಂದಿರಾನಗರು ಒಳ್ಳೆ ಲವ್ ಟ್ರಯಾಂಗಲ್ ಥರ ಆಗಿದೆ ನಾವೆಲ್ಲ ಮೀಟ್ ಮಾಡಬೇಕು ಮತ್ತೆ ಇನ್ನೊಂದು ಏನು ಗೊತ್ತಾ ನಾವೆಲ್ಲೇ ಹೋದ್ರು ನಾನು ಪವಿ ಮಾತ್ರ ಕೋಇನ್ಸಿಡೆಂಟ್ ಲೆಫ್ಟ್ ಬರ್ತೀನಿ ಅವಳು ಮಾತ್ರ ಅಲ್ಲಿ ಅವ್ರು ಗೈಸ್ ಯಾವಾಗೂ ಅವಳು ಆಡ್ತಾನೆ ಅವಳು ಲಾಸ್ಟ್ ಟೈಮ್ ನನ್ನ ಮುಖ ನೋಡಕ್ ಇಷ್ಟ ಗೈಸ್ ಲಾಸ್ಟ್ ಟೈಮ್ ಹೋಗಿದ್ದು ಬಾಟ್ಲಿಗೆ ಅಲ್ಲೂ ಅಷ್ಟೇ ಹಿಂಗೆ ಆಯಿತು ಪವಿ ಬಂದಿದ ತಕ್ಷಣ ಬಂದು ನನ್ನ ಪಕ್ಕ ಕೂತ್ಕೊಂಡು ಅವಳು ಅಲ್ಲಿದ್ದು ಅವಳೇ ಇವಾಗ ನಾಪ್ಸಿದ್ದು ನಮಗೂ ಗೈಸ್ ನಾನು ವ್ಲಾಗ್ ಮುಂಚೆಯಿಂದನೇ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲೆಲ್ಲ ಹೋಗಿದ್ರಿ ಅಂತೆಲ್ಲ ತೋರಿಸ್ಬೋದಾಗಿತ್ತು ಬಟ್ ಏನಾಗಲ್ಲ ಟೈಮ್ ಲೇಟಾಗಿ ಸ್ಟಾರ್ಟ್ ಮಾಡಿ ಇದೇ ನಮ್ಮ ಫಸ್ಟ್ ವ್ಲಾಗ್ ಆಗಿರುತ್ತೆ ಐ ಮೀನ್ ನಮ್ಮ ಅಫಿಷಿಯಲ್ ಜನ ಅಫಿಷಿಯಲ್ ಆಮೇಲೆ ನೆಕ್ಸ್ಟ್ ಇನ್ನೂ ತುಂಬ ಬರ್ತಾ ಇರುತ್ತೆ ಆಲ್ಮೋಸ್ಟ್ ಓಕೆ ಗೈಸ್ ಮತ್ತೆ ತಿಂಗಳು ಸಿಗೋಣ ಮಳೆ ಬೀಳ್ತಿದೆ ಇಷ್ಟ ಆಯ್ತಾ ಫುಡ್ ಎಲ್ಲ ಇಲ್ಲಿಗೆ ಯಾವಾಗ್ಲೂ ಕರೀತಿದ್ಲು ನಾವೇ ಏನಾದ್ರು ಒಂದ್ ಹೇಳಿ ಬೇರೆ ಕಡೆ ಹೋಗ್ತಿದ್ವಿ ಏನು ಗೊತ್ತಾ ನನಗೆ ಇಯಾಗಿ ಕಂಪೇರ್ ಮಾಡಿದ್ರೆ ಅಥವಾ ಇಲ್ಲಿ ಯಾವುದೇ ಕಂಪೇರ್ ಮಾಡಿದ್ರೆ ನಂಗೆ BYG ಅಷ್ಟು ಪಕ್ಕ ಇರೋ ಫುಡ್ ಎಲ್ಲೂ ಸಿಗಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು ಪವಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಕ್ಕ ವ್ಯಾಲ್ಯೂ ಫಾರ್ ಮನಿ ನಂಗೆ ಅದಕ್ಕೆ ಇಲ್ಲಿ ಇಷ್ಟ ಗೈಸ್ BYG ಇಸ್ ಮೈ ಫೇವ್ರೆಟ್ ಸ್ಪಾಟ್ ಗೊತ್ತಾ ನನ್ನ ಫೇವ್ರೆಟ್ ಬಂದು ಟ್ರೆಸ್ಲೇಷನ್ಸ್ ಆಮೇಲೆ ನ್ಯಾಚುರಲ್ಸ್ ಆಮೇಲೆ ರೋಸ್ಟೆಡ್ ಗಾರ್ಲಿಕ್ ಚಿಕನ್ ಐ ಮೀನ್ ಅಲ್ಲ ರೋಸ್ಟೆಡ್ ಗಾರ್ಲಿಕ್ ಫ್ರೈಡ್ ರೈಸ್ ವಿತೌಟ್ ಕಟ್ಸ್ ಅರೆ ಹೋಯ್ತು ತಿರ್ಗಾ ಬರ್ತೀವಿ ತಿರ್ಗಾ ಸಿಗೋಣ ಕೇಳಿಸಿಲ್ಲ ಅಂದ್ರೆ ಏನು ಅನ್ಕೋಬೇಡಿ ನಾನು ಯೂಟ್ಯೂಬರ್ ನಮ್ಮ ಸ್ಟೋರಿ ಟೈಮ್ ಹೇಳೋಣ ಅಂತ ನಾವೆಲ್ಲ ನಾವು ಬಿಷಪ್ ಕಾಟನ್ ಫ್ರೆಂಡ್ಸ್ ನೀನು ಅಷ್ಟು ಬೇಗ ಬಿಷಪ್ ಕಾಟನ್ ಅಂತ ಹೋಗ್ಬಿಟ್ರೆ ಬಿಷಪ್ ಕಾಟನ್ ಏನು ಅಂತೆಲ್ಲ ಸ್ಟಾರ್ಟ್ ಮಾಡಬೇಕು ಬಿಷಪ್ ಕಾಟನ್ ಇದೆ ನಮ್ಮ ಕಾಲೇಜ್ ಸೊ ಗೈಸ್ ನಾವು ಫಸ್ಟ್ PU ಮೀಟ್ ಆಗಿದ್ದು ಬಿಷಪ್ ಕಾಟನ್ ಕಾಲೇಜ್ ನಮ್ಮದು 3 ಜನ PCMB ತೊಗೊಂಡಿದ್ವಿ ಫಸ್ಟ್ ಇವಳಿಲ್ಲ ಗೈಸ್ ಇವಳು ನಮ್ಮ ಟೀಮಲ್ಲೇ ಇದ್ದಿಲ್ಲ ಅವ್ರು ನಾನು ಪವಿ ಫಸ್ಟ್ ಫ್ರೆಂಡ್ಸ್ ಆಗಿದ್ದು ಇವಳು ಆಮೇಲೆ ಬಂದು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟು ಇವಾಗ ಕಳ್ಸಿದ್ರು ಹೋಗ್ತಾ ಇಲ್ಲ ಅವಳು ನಾನು ಸ್ವಲ್ಪ ಎಕ್ಸ್ಟ್ರೋವರ್ಟ್ ಅಲ್ಲ ಗೈಸ್ ಸ್ವಲ್ಪ ಲೆವೆಲ್ ತೋರಿಸ್ತಾ ಇದ್ದು ಓವರ್ ಬರೀ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಗೈಸ್ ನಂಗೆ ಚಾಯದ ಫಸ್ಟ್ ಇಂಪ್ರೆಷನ್ ಹೆಂಗಿತ್ತು ಗೊತ್ತಾ ಗೈಸ್ ಇದಿತ್ತು ಅಸೆಂಬ್ಲಿ ಇತ್ತು ಇಲ್ಲ ಇರೋ ಫಸ್ಟ್ ಡೇ ಅಸೆಂಬ್ಲಿ ಇತ್ತು ವೈಟ್ ಕಲರ್ ಬಟ್ಟೊಂದು ಇಟ್ಕೊಂಡ್ಬಿಟ್ಟವಳೆ ನಾನು ಯಾರೋ ಪಾಪ ಲಿಂಗಾಯತ್ ಹುಡುಗಿನೋ ಬ್ರಾಹ್ಮಣ್ಸ್ ಹುಡುಗಿನೋ ಅಂತ ಅನ್ಕೊಂಡಿದ್ದೆ ಮೂಗೆಲ್ಲ ಚುಚ್ಕೊಂಡು ರಿಂಗ್ ಅದು ಇದೆಲ್ಲ ರಿಂಗ್ ಇಟ್ಕೊಂಡು ಬಂದಿದ್ದು ಯಾರು ಇವಳು ಹಿಂಗವಳೆ ಅಂತ ಆಮೇಲೆ ನಾನು ಪವಿ ಕ್ಯಾಶುವಲಾಗಿ ಫ್ರೆಂಡ್ಸ್ ಆದ್ವಿ ಇವಳು ನಮ್ಮ ಆಪೋನೆಂಟ್ ಆಗ್ಬಿಟ್ಲು ಒಂದು ಟೈಮಲ್ಲಿ ಆಮೇಲೆ ಹಂಗೆ ಫೈಟ್ಸ್ ಎಲ್ಲ ಆಗಿ ನಾನು ಪವಿ ಒಂದಾಗ್ಬಿಟ್ವಿ ಬಸ್ಸಲ್ಲಿ ಓಡಾಡ ಹಾಂ ಆಮೇಲೆ ಋತು ಒಂದು ಸ್ವಲ್ಪ ದೂರ ಆಗೋದು
ಮತ್ತೆ ಬಂದು ನಮ್ದು ಗ್ರೂಪ್ ಇನ್ನ ದೊಡ್ಡದಾಗಿದ್ದು ಇವರಿಬ್ರಿಂದಾನೆ ಗೈಸ್. ಇವ್ರೇನೋ ಯಾರೋ ಒಬ್ರಿದ್ರು ಆದ್ರಿಂದ ಒಂದು ಫೈಟ್ ಆಯ್ತು. ನಾನ್ ಸರಿ ನಿಮ್ ಪ್ರವಾಸನೇ ಬೇಡ ಅಂತ ಆಚೆ ಬಂದ್ಬಿಟ್ಟಿದ್ದೆ ಗೈಸ್. ಆಮೇಲೆ ಅವಾಗ ಇವಳು ಒಂದು ಗ್ಯಾಂಗ್ ಜೊತೆ ಇದ್ದು ಅಯ್ಯೋ ಮೈ ಡೋನರ್. ನಮ್ಮ ಕ್ಲಾಸಲ್ಲೇ ಗೈಸ್ ಸ್ಪ್ಲಿಟ್ ಆಗಿದೆ ಅಷ್ಟೇ. ಇವರ ಒಂದು ಸಪ್ರೇಟ್ ಟೀಮು, ನಾನೇ ಸಪ್ರೇಟ್ ಟೀಮ್ ಇದ್ದೆ. ಆಮೇಲೆ ಇವಾಗ ಗೈಸ್ ಎಷ್ಟು ಕ್ಲೋಸ್ ಆಗ್ಬಿಟ್ಟಿದ್ದೀವಿ ಅಂದರೆ ಎಲ್ಲ ಫ್ಯಾಮಿಲಿ ಫಂಕ್ಷನ್ ಅಲ್ಲೂ ನಾವು ಇರಬೇಕು. ಸೊ ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಾವು ಓಡಾಡೋದು, ಅಲ್ಲಿ ಇಲ್ಲಿ ಹೋಗೋದು. ನಮ್ಮದು ಮೇನ್ ಪ್ಲೇಸ್ ಯಾವಾಗ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲಿ ಹೋಗ್ತಾ ಇದ್ದು ಅಂದರೆ ಚಿಕನ್ ಟಿಫನ್ ರೂಮ್ಸ್. ನಮ್ಮ ಕಾಲೇಜಿಂದ ಇನ್ನೊಂದು ರೋಡ್ ದಾಟಿದ್ರೆ ಯಾವಾಗೂ ಅಲ್ಲೇ ದೋಸೆ ತಿನ್ನೋಕೆ ಹೋಗ್ತಾ ಇದ್ದಿದ್ದು. ಆಮೇಲೆ ಇದು ಕಾರ್ನರ್ ಹೌಸ್ ಏರ್ಲೈನ್ಸ್ಗೆ ಹೋಗ್ತಿದ್ವಿ. ಆದರೆ ನಾವು ಏರ್ಲೈನ್ಸ್ ಒಂದ್ಸಲಿನೂ ಹೋಗ್ತಾ ಇದ್ದಿಲ್ಲ, ಅಲ್ಲಿ ತಿನ್ನಬೇಕು ಅಂತ ಅನಿಸಿಲ್ಲ. ಕಾರ್ನರ್ ಹೌಸ್ ಆಮೇಲೆ ಟ್ರಫಲ್ಸ್ ನಮ್ಮ ಅಡ್ಡ ಆಗೋಗಿತ್ತು. ಆಮೇಲೆ ಅವಾಗ ನಾನು ಕವಿ ಒಂದೇ ಕಡೆ ಇದ್ವಿ, ಇನ್ನು ಒಟ್ಟಿಗೆ. ಸೊ ಇವರಿಬ್ರು ಹಂಗೆ ಹೋಗ್ತಾ ಇದ್ರು, ನಾನು ಹಿಂಗೆ ಹೋಗ್ತಾ ಇದ್ದೆ. ಜಯಲಕ್ಷ್ಮಿ ಬೇಕ್ರಿ ಅಂತ 1930s ಬೇಕ್ರಿ ಏನೋ. ನಾನು ಅಲ್ಲಿ ಬ್ರೇಕ್ ಪೀರಿಯಡಲ್ಲಿ ಹೋದ. ಆಮೇಲೆ ಇದು ನನ್ನ ಅಡ್ಡ, ನಾನು ಇನ್ನೊಂದು ಟೀಮ್ ಜೊತೆ ಕೇಕ್ ಸ್ಕ್ವೇರು ಮೇಲೆ. ನಾನು ಯಾವಾಗಲೂ ಕೇಳಿದ್ದೀನಿ ನಾನು ಹೋಗ್ಬೇಕು ಅಂತ. ಇವತ್ತು ನಾವು ಹೋಗಿಲ್ಲ, ಬಟ್ ನಾನು ಇನ್ನೊಂದು ಟೀಮ್ ಇತ್ತು. ಇನ್ನೊಂದು ಬಿರಿಯಾನಿ ಪಾಯಿಂಟ್ ಗೈಸ್. ಅದೇ ಆ ಬಿರಿಯಾನಿ ಅದು ಚಿಕ್ಕ ಅಂಗಡಿ ಹೋಗ್ಬಿಟ್ಟು ಪರಾಟ ಮತ್ತು ಬಿರಿಯಾನಿ ತಿಂದಿದ್ದೀವಲ್ಲ, ಬೇಕ್ರಿ ಆಪೋಸಿಟ್ಟು. ನಾವು ಆ ಥರ ಎಲ್ಲ ತಿಂತೀವಿ ಗೈಸ್, ಇವಾಗೂ ತಿಂತೀವಿ. ನಂಗೆ ಇವಾಗ ಆಂಬೂರ್ ಬಿರಿಯಾನಿ ಅಂದರೆ ಸಖತ್ ಇಷ್ಟ. ಆಮೇಲೆ ಕಾರ್ನರ್ ಹೌಸ್ ಎವ್ರಿ ವೀಕೆಂಡ್ಸ್ ಹೋಗ್ತಾ ಇದ್ದಿದ್ದು. ಆಮೇಲೆ ಚರ್ಚ್ ಸ್ಟ್ರೀಟಲ್ಲೇ ನಾವೇನು ಜಾಸ್ತಿ ಹೋಗ್ತಾ ಇದ್ವಿ, ಇಷ್ಟ ಆಗ್ತಾ ಇತ್ತು. ಜಾಸ್ತಿ ನಮ್ಮ ಇಂದ್ರಾನಗರ ಬರ್ತಿದ್ವಿ. ಇಲ್ಲ, ಒಂದೇ ಸಲ ನಾನು ಅದು ಯಾವುದೋ ಟ್ರೈ ಮಾಡಬೇಕು ಅಂದಿದ್ದು. ಅದೇನದು ಟ್ಯಾಕೋ ಸ್ಟ್ರೀಟ್. ಹಾಂ ಸರಿ, ಅದು ಯಾವುದೋ ಒಂದು ಟ್ಯಾಕೋ ಸ್ಟ್ರೀಟು. ನೀವು ಬರಲೇಬೇಕು. ಅದೇ ಫಸ್ಟ್ ಟೈಮ್ ನಾನು ಇವರು ಜೊತೆ ಹೋಗಿದ್ದು ಇಂದ್ರಾನಗರ. ಬಟ್ ನಂಗೆ ಇಂದ್ರಾನಗರಲ್ಲೆಲ್ಲ ಜಾಸ್ತಿ ಮೆಮೊರೀಸ್ ಇಲ್ಲ. ಏರ್ಲೈನ್ಸಲ್ಲಿ ಕಾರ್ನರ್ ಹೌಸ್ ದಿ ಬೆಸ್ಟ್ ಅನ್ಕೊಳ್ಳಿ. ಅದಾದ್ಮೇಲೆ ನಾವೆಲ್ಲ 3 ಜನ ಮೂರು ಕಡೆ ಹೊಟ್ಟೋದ್ವಿ. ನಾನು BMS ಬರ್ಡೇ ಇತ್ತು ಲುಪ್ನಾ ಮ್ಯಾಮ್ ಅಂತ. ಅವ್ರಿಗೆ ಬ್ಲಾಗ್ ನೋಡ್ತೀನಿ. ಇಟ್ಸ್ ಲೈಕ್ ಒನ್ ಆಫ್ ದ ಬೆಸ್ಟ್ ಟೀಚರ್ ಅನ್ಕೊಳ್ಳಿ ಗೈಸ್ ಆ ಮ್ಯಾಮು. ಬಟ್ ಆ ಮ್ಯಾಮ್ ನಾವು ಸಖತ್ ಕಾಟ ಕೊಟ್ಟಿದ್ವಿ. ಸೆಕೆಂಡ್ ಇಯರಲ್ಲಂತೂ ಫಸ್ಟ್ ಇಯರಲ್ಲಿ ಎಲ್ಲ ಟೀಚರ್ಸ್ಗೂ ಕಾಟ ಕೊಟ್ಟಿದ್ವಿ. ಏನಾದ್ರೆ ಆಮೇಲೆ ಫುಲ್ ಒಳ್ಳೆ ಹುಡುಗಿರಾಗೋಣ ಅಂದ್ಬಿಟ್ಟು ಎಲೆಕ್ಷನ್ ಅಂತ ನಿಂತ್ಕೊಂಡಿದ್ವಿ. ಸೆಕೆಂಡ್ ಇಯರ್ಗೆ ಎಲೆಕ್ಷನ್ ನಮ್ಮ ಕ್ಲಾಸಲ್ಲಿ ನಮ್ಗೆಲ್ಲರೂ ಆಪೋಸಿಟ್. ಬಟ್ ಪರವಾಗಿಲ್ಲ, ಇಷ್ಟ ಇತ್ತು. ಇಲ್ಲ, ಟೀಚರ್ಸ್ಗೂ ಆಗ್ತಾ ಇದ್ವಿ. ನಾವು ಬಿಟ್ಟರೆ ಬೇರೆ ಯಾರಿಗೆ ಆಗ್ತೀವಿ. ಆಮೇಲೆ ನಿಂತ್ಕೊಂಡ್ರಿ ಒಂದು ಎಲೆಕ್ಷನ್ಗೆ, ನಾನು ಆಮೇಲೆ ಇವಳು. ನಾನು ಕಲ್ಚರಲ್ ರೆಪ್, ಅವಳು ಕ್ಲಾಸ್ ರೆಪ್. ಇವಳು ಏನೂ ಇಲ್ಲ ಸುಮ್ಮನೆ. ಅವಾಗ ಟೀಚರ್ ಅವಾಗನವರು ಐ ರಿಮೂವ್ ಯು ಫ್ರಮ್ ಕ್ಲಾಸ್ ರೆಪ್ರೆಸೆಂಟೇಟಿವ್. ಕ್ಲಾಸ್ ಟೀಚರ್ಗೆ ಒಂಚೂರು ಇಷ್ಟ ಇದ್ದಿಲ್ಲ. ನಮ್ಮಿಬ್ರು ತಗ್ಗಾಕೆಲ್ಲ ನೋಡಿದ್ರು. ಬಟ್ ನಾವು ಎಂಡ್ ಆಫ್ ದ ಇಯರ್ ಅಲ್ಲಿ ನಾವೇ ಮುಂದೆ ಕೂತ್ಕೊಂಡು ಗ್ರಾಜುಯೇಷನ್ ಮುಗಿಸಿ ಒಂದ್ಸಲ ಇಡೀ ಕ್ಲಾಸ್ ನ ಮಾಸ್ ಬಂಕ್ ಮಾಡಿಸಿ ಸಿಕ್ಕಾಕೊಂಡು ಅದಕ್ಕೂ 1,000 ಆಮೇಲೆ ನಮ್ದು ಇನ್ನೊಂದ್ರೆ ಮೇಘನಾಸ್ ಬಿರಿಯಾನಿ. ಎಲ್ಲರೂ ಹಾಕೊಂಡು ಕುತ್ಕೊಂಡು ತಿಂತಿದ್ವಿ. ಇವಾಗಲೂ ಎಲ್ಲ ನೆಚ್ಕೊಂಡೆ ಮಿಸ್ ಮಾಡ್ಕೊತೀವಿ. ಬಟ್ ನಂಗೆ ಇವಾಗ ಮೇಘನ ಬಿರಿಯಾನಿ ತಿನ್ಬೇಕು ಅನ್ಸುತ್ತೆ. ಯಾವಾಗಾದ್ರೂ ಹೋಗ್ಬೋದು ಗೈಸ್. ಇನ್ನೊಂದು ವಿಚಾರ, ಯಾರು ಹೇಳ್ತಾರೆ ಕಾಲೇಜ್ ಆದ್ಮೇಲೆ ಫ್ರೆಂಡ್ಸ್ ಇರಲ್ಲ, ಅದು ನಿಮ್ಮ ಮೇಲೆ ಡಿಪೆಂಡು ಗೈಸ್. ನೀವು ಯಾವ ಥರ ಫ್ರೆಂಡ್ಸ್ ಮಾಡ್ಕೊತೀರಾ, ಅವ್ರು ನಿಮ್ಮ ಮೇಲೆ ಹೆಂಗೆ ಪರಿಣಾಮ ಬೀಳ್ತಾರೆ, ಅವ್ರು ನಿಮ್ಮ ಬಿಹೇವಿಯರು, ನಿಮ್ಮ ಇಂಟೆನ್ಷನ್ಸ್ನ ಹೆಂಗೆ ತಗೋತಾರೆ. ಪ್ರತಿ ಸಲ ಬೇಜಾರು ಮಾಡ್ಕೊಂಡು ಕಿತ್ತಾಡ್ತಿದ್ರೆ ಆಗಲ್ಲ. ಕಿತ್ತಾಟನೂ ರಿಸಾಲ್ವ್ ಮಾಡಿಕೊಂಡು ಹೆಂಗೆ ನಾವೆಲ್ಲ ಇನ್ನೂ ಒಟ್ಟಿಗೆ ಇದ್ದೀವಿ ಅನ್ನೋದನ್ನ ನೋಡ್ಕೋಬೇಕು ಗೈಸ್. ಮತ್ತೆ ನಾವು ಜಾಸ್ತಿ ಜಗಳ ಆಡಲ್ಲ ಗೈಸ್. ಇನ್ನೊಂದು ಹೆಂಗೆ ಗೊತ್ತಾ, ನಮ್ಮ ಬಿಷಪ್ ಕಾಟನ್ ಮೆಮೊರೀಸ್ ಸಕ್ಕದಾಗಿತ್ತು ಗೈಸ್. ಲ್ಯಾಬ್ ಅಟೆಂಡ್ ಮಾಡಿಬಿಟ್ಟು ರೆಕಾರ್ಡ್ ಕಂಪ್ಲೀಟ್ ಮಾಡ್ತೀರಾ. ನಾನು ಇವಳು ಒಂದು ಲ್ಯಾಬಲ್ಲಿ ಇರ್ತೀವಿ, ಇವಳು ಪಿ ಅಲ್ವಾ. ಸೊ ಲಾಸ್ಟು ಎಷ್ಟೆಲ್ಲ ಬೈಸ್ಕೊಂಡಿದ್ದೀನಿ. ನಾನು ಚಾಯ ರೆಕಾರ್ಡ್ ಕಂಪ್ಲೀಟ್, ಒಂದೊಂದ್ಸಲಿ ಬೇರೆಯವ್ರ ರೆಕಾರ್ಡ್ ಎಲ್ಲ ಕಳ್ಸ್ಕೊಂಡಿದ್ದೀನಿ. ಸ್ಟುಡಿಯೋಸ್ ಇವಳು ಫಸ್ಟು, ನಾನು ಸೆಕೆಂಡ್, ಇವಳು ಥರ್ಡ್. ಇವಳು ಏನೂ ಮಾಡ್ತಾ ಇದ್ದಿಲ್ಲ ಗೈಸ್. ಧನಲಕ್ಷ್ಮಿ ಮ್ಯಾಮ್ ಅಂತ ಒಬ್ಬರಿದ್ರು ಮ್ಯಾಥ್ಸ್ ಟೀಚರು. ನಾನು ಛಾಯಾ ಜೊತೆಲಿ ಕುತ್ಕೊಂತ ಇದ್ದೀವಿ ಅಂದರೆ ಆ ಮ್ಯಾಮ್ಗೆ ಆಗ್ತಾನೆ ಇರಲಿಲ್ಲ. ನಾನು ಫಸ್ಟ್ ಬೆಂಚಲ್ಲಿ ಪವಿ ಆವಾಗಲೂ ಇವರಿಬ್ಬರು ಸ್ಲಿಪ್ ಶೀಲಾ ಮ್ಯಾಮ್ ಛಾಯಾಸ್ ಫೇವ್ರೇಟ್ ಟೀಚರ್. ಧನಲಕ್ಷ್ಮಿ ಮ್ಯಾಮ್ ಇದರಲ್ಲಿ ನಾನು ಫಸ್ಟ್ ಬೆಂಚು ಅಲ್ಲಿರ್ತಾರೆ. ಹಿಂದೆ ತಿರುಗಿ ನೋಡಿ ಎಷ್ಟು ಸಲ ಸಿಕ್ಕಾಕೊಂಡಿದ್ದೆ. ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿನೂ ನಾವೇ ಸಿಕ್ಕಾಕೊತೀವಿ. ನಮ್ಮೇಲೆ ಕಣ್ಣು. ನಾವು ಸೈಲೆಂಟ್ ಬಟ್ ಮಾತಾಡ್ತಾ ಇದ್ದಿದ್ದು ಜಾಸ್ತಿ. ಕ್ಲಾಸ್ ನಡೆಯೋಕ್ಕೂ ಮಾತಾಡ್ಕೊಂಡು ಕುತ್ಕೊಂತ ಇದ್ದೆ. ಇವಳು ಯಾವಾಗೂ ಹಿಂಗೆ ಅಲ್ತಿರ್ತಾಳೆ. ನಾನು ಇವಳು ಈ ಕಡೆ ಯಾವಾಗಲೂ
ಇವಳು ಮಧ್ಯ ಮತ್ತೆ ಕಾರ್ನರ್ ಅಲ್ಲಿ ಕೂಡ ಜಗಳ ಆಡ್ತಿದ್ವಿ ನಮ್ದು ಆಮೇಲೆ ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ರಿ. ಮಂಡೇ ಈ ಕಡೆ ಛಾಯಾ ಕುತ್ಕೊಬೇಕು, ಟ್ಯೂಸ್ಡೇ ಆ ಕಡೆ ಕಾರ್ನರ್ ಅಂದ್ರೆ ಎದ್ದೊಳ್ತಾನೆ ಇರ್ಬೇಕು. ವಯಸ್ಸಾದ್ರೆ ನಾವು ಮೋಸ ಮಾಡ್ತಿದ್ರು ಗೈಸರು. ನೀನ್ ಬಂದಿಲ್ಲ ಲೇಟ್ ಮಾಡ್ತಿದ್ಲು ಗೈಸ್, ಅದಕ್ಕೆ ಎತ್ತಲ್ಲ ಹಾಕ್ಬಿಡ್ತಾ ಇದ್ರಿ ಅವಳನ್ನ. ಬಟ್ ಸಕ್ಕತ್ತಾಯ್ತು ಗೈಸ್ ನಮ್ಮ ಬಿಷಪ್ ಕಾಟನ್ ಮೆಮೊರೀಸ್ ಅಂತ. ಎಷ್ಟಾಯ್ತು ಅಷ್ಟು ಎಂಜಾಯ್ ಮಾಡ್ಬಿಟ್ರಿ. ಬಟ್ ಕಾಲೇಜಲ್ಲೇ ಎಂಜಾಯ್ ಮಾಡಿದ್ದೀವಿ. ಕಾಲೇಜ್ ಹೊರಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಇರೋ ಟೈಮಲ್ಲಿ, ಆಮೇಲೆ ಡ್ರಿಲ್ ಇರೋ ಟೈಮಲ್ಲಿ. ಇವಾಗ್ಲೂ ಅಷ್ಟೇ ಗೈಸ್, ಕಾಲೇಜ್ ಮುಗಿದ್ಮೇಲೆ ಒಂದ್ ಕಡೆ ಅನ್ಸಿತ್ತು ದೂರ ಆಗೋಗ್ತೀವಿ, ಬೇರೆ ಕಡೆ ಹೋಗ್ತೀವಿ ಅಂತ. ನಾವು ಮಾತಾಡ್ತಾ ಇರ್ಬೋದು ಇವಾಗೂ ನಮ್ಗೆ ದೂರ ಇರೋ ಫೀಲ್ಸೇ ಇಲ್ಲ. ಇವಳು ನಾನು ಎಷ್ಟೋ ದಿನ ಆದ್ಮೇಲೆ ನೋಡ್ತಿದ್ದೀನಿ, ಇವಳನ್ನ ಎಷ್ಟೋ ದಿನ ನಾನು ಆ ಬೇಕ್ರಿಗೆ ಹೋಗ್ಬೇಕು. ಎವ್ರಿ ಬ್ರೇಕ್ ಪೀರಿಯಡಲ್ಲಿ ನಾನು ಲಾವಾ ಕೇಕ್ ತಿನ್ನೋಕೆ ಹೋಗ್ತಾ ಇದ್ದೆ. ನಾನು ಎಲ್ಲ ಜೊತೆ ಹೋಗ್ತಾ ಇದ್ದೆ, ಇವರಿಬ್ರು ಯಾರ ಜೊತೆನೂ ಸೇರ್ತಾ ಇದ್ದಿಲ್ಲ. ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ಕ್ಲಾಸಲ್ಲೇ ನಾನು ಬೇಕು ಅಂತ ಇವ್ರಿಗೆ ಆಮೇಲೆ ಇನ್ನೊಬ್ಳಿಗೆ ಜಗಳ ಆಗಿದೆ. ತ್ರಿಷಾ, ನೀನು ನನ್ನ ಬ್ಲಾಗ್ ನೋಡ್ತಿರ್ತೀಯ ತ್ರಿಷಾ. ಅವಳು ಎಲ್ಲಿರೋದು ಇವಾಗ? US ಏನೋ ಕೆನಡಾ, ಜಾರ್ಜಿಯಲ್ಲಿದ್ದಾಳೆ. ಛಾಯಾ ಇದೆಲ್ಲ ಔಟ್ ಸ್ವಲ್ಪ ಅವಾಗವಾಗ. ಅವಳು ಫುಲ್ ನಾನಂದ್ರೆ ಇಷ್ಟ. ಬಟ್ ನಾನು ಅವ್ರ ಜೊತೆನೂ ಇರ್ತಿದ್ದೆ, ಇವ್ರ ಜೊತೆನೂ ಇರ್ತಿದ್ದೆ. ಬಟ್ ಅವಳಿಗೆ ಇವಾಗೂ ನಾನಂದ್ರೆ ಇಷ್ಟ ಆಗೈತೆ. ಅವಳು ಜಾರ್ಜಿಯಲ್ಲಿದ್ದಾಳೆ, MBBS ಮಾಡ್ತಿದ್ದಾಳೆ. ಆಲ್ ದ ಬೆಸ್ಟ್ ತ್ರಿಷಾ. 5 ಜನ ಇದ್ವಿ, ಅದರಲ್ಲಿ 4ನೇ ಅವಳು ಒಂದು ಸ್ವಲ್ಪ ಫೇವ್ರೇಟ್ ಇತ್ತು. ನಮಗೆ ಫೇವ್ರೇಟ್ ಮಿಸ್ ಮಾಡ್ಕೋತೀವಿ ಅವಾಗ. ನಮ್ದು 5ರಿಂದ 4 ಆಯ್ತು. 4 ಲಾಕ್ ಆಗಿತ್ತು. 5 ಬೇಗ ಹೋಯ್ತು, 4 ಸ್ವಲ್ಪ ಓಕೆ ಸರಿ ಫಾರ್ ಎವರ್ ಅನ್ಕೊಂಡ್ವಿ. ಅದು ಹೋಯ್ತು. ಈ 3 ಜನ ಮಾತ್ರ ಉಳ್ಕೊಂಡ್ವಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಫಾಲೋ ಮಾಡಿದ್ದಕ್ಕೆ. ಇನ್ನ ಜಾಸ್ತಿ ಆಗ್ರಿ. ಋತು ಮದ್ವೆ ಬ್ಲಾಗ್ಸ್ ಎಲ್ಲ ನಾವೇ ಎಲ್ಲ ಕಡೆ ಹಾಕೊಂಡು ಚುಚ್ಚು ಬಂದು ಓಡಾಡ್ತಿರ್ತೀವಿ ಗೈಸ್. ಡೈರೆಕ್ಟ್ ಚಾನ್ಸ್ ಆಯ್ತು. ಲಾಸ್ಟ್ ಚಾನ್ಸ್ ಬಾವಿ, ಅದೇ ಟಾಕ್ಟಿಕ್. ಋತು ಟೈಮ್ ಎಲ್ಲ ಬರ್ತಾನೆ ಇಲ್ಲ. ಫೈನಲಿ 1K. ನಾನು ಹೇಳ್ದಂಗೆ ಆಯ್ತು ಗೈಸ್ ಇವತ್ತು. ಅದಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಛಾಯಾ ಹೇಳಿದ್ಲು ಗೈಸ್. ಥ್ಯಾಂಕ್ ಯು ಗೈಸ್. 1K 2 ವೀಕ್ಸ್ ಅಲ್ಲ, 2 ವೀಕ್ಸ್ ಅಲ್ಲಿ 1K ಇಲ್ಲಿ ತೋರಿಸಲ್ಲ. ನೋಡಿ ಗೈಸ್, ವ್ಯೂಸ್ ತೋರಿಸು. ನಮ್ಮ ವ್ಯೂಸ್ ಸಕ್ಕತ್ತಾಗಿ ಹೋಗ್ತಿದೆ ಗೈಸ್. ವ್ಯೂಸ್ ಸಕ್ಕತ್ತಾಗಿ ಹೋಗ್ತಿದೆ ಗೈಸ್. 1K ಸೆಲೆಬ್ರೇಷನ್. ಗೈಸ್, ನಾನು ಇನ್ಸ್ಟಾಲ್ 1K ಫಾಲೋವರ್ಸ್ ಆದರು ಲೈಕ್ ವಿತಿನ್ 2 ವೀಕ್ಸ್. ಸೊ ಸುಮ್ಮನೆ ಜಸ್ಟ್ ಒಂದು ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡ್ತಿದ್ದೀರಿ. ಎಷ್ಟು ಜನ ಅಂದ್ಕೊತಾ ಇರ್ತಾರೋ ಏನು 1Kಗೆ ಇಷ್ಟಲ್ಲನೋ ಅಂತ. ಬಟ್ ಇಟ್ಸ್ ಲೈಕ್ ಫೈಂಡಿಂಗ್ ಜಾಯ್ ಇನ್ ಸಮ್ ಸ್ಮಾಲ್ ಸೆಲೆಬ್ರೇಷನ್ಸ್ ಥರ. ಹಂಗೆ ಹೆಂಗೋ ಅಲ್ಲೇ ಇದ್ವಿ, ಅದೇ ಟೈಮಲ್ಲಿ 1K ಆಯಿತು. ಸೊ ಸುಮ್ಮನೆ ಹಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಸಪೋರ್ಟಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ರೀಲ್ಸ್ ಬರುತ್ತೆ, ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ರೀಲ್ಸ್ ಬರುತ್ತೆ. ಎಲ್ಲಿ ಇಡ್ಸ್ಕೊಳ್ಳೋಣ? ಇಲ್ಲಿ ಇಡ್ಸ್ಕೊಳ್ಳೋಣ. ಛಾಯಾ ನೋಡಿ ಗೈಸ್, ಇಬ್ರು ಇಟ್ಕೊಳಕ್. ಇವಾಗ ಹೆಂಗ್ ಹೋಗ್ತೀರಾ? ಇಲ್ಲಿ ಕುಳ್ಳೋಗಿರೋರು ನಾಚೆಗೆ ಎಳಿಯೋದು. ಗೈಸ್ ಹೋಗ್ತಿದೀವಿ. ಇವಳಿಗೆ ಕಾಲು ಮುರಿದೋಗಿದ್ರು ಹೀಲ್ಸ್ ಹಾಕೊಂಬಂದವಳೆ. ಅಷ್ಟು ಬೇಗ ಮುಗ್ದೋಯ್ತು ಅವಳು ರೀಲ್ಸ್ ಹಾಕಿದ್ರು. ನಾವು ಮಾಡೋ ರೀಲ್ಸ್ನೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್.
ನೋಡಿ ಗೈಸ್ ನಮ್ಮಮ್ಮ ಎಣ್ಣೆ ಇಕ್ತವ್ರೆ. ಏನೋ ಫಸ್ಟ್ ಟೈಮ್ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಅವಳಿಗೆ ಒಳ್ಳೆ ಬುದ್ಧಿ ಬಂದಿರೋದು. ನಾನು ಡೈಲಿ ಎಣ್ಣೆ ವರ್ಷ ಆಯಿತು ಎಣ್ಣೆ ಇಕ್ಕೊಂಡು. ಇಲ್ಲ ಗೈಸ್ 1-2 months ಆಗೈತೆ ಅಷ್ಟೇ. ಎಣ್ಣೆ ಇಕ್ಕೊಳ್ಳಿ, ತಲೆಗೆ ಒಳ್ಳೇದು ಅಲ್ಲ ಮಮ್ಮಿ. ನಾನು ಯಾವಾಗೂ ಇಟ್ಕೊಳ್ತೀನಿ, ಸುಮ್ಮನೆ ಇವಾಗ ನನ್ನ ಕೂದಲು ಅದಕ್ಕೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಎಣ್ಣೆ ಇಕ್ಕೊಂಡು. ಇಲ್ಲ ಗೈಸ್ ರೀಸೆಂಟಾಗಿ ಹೇರ್ ಕಟ್ ಮಾಡಿಸಿದೆ, ಅದಕ್ಕೆ ಎಣ್ಣೆ ವರ್ಷ ಆಯಿತು ಎಣ್ಣೆ ಇಕ್ಕೊಂಡು. ಏನಿಲ್ಲ ಇವಾಗ ಇಕ್ಸ್ಕೊಂಡು ಮಲ್ಕೊಂಬಿಡೋದೆ ಗೈಸ್. ಸೊ ಅಷ್ಟೇ ಗೈಸ್, ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್.